ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಜನಕನು ದಶರಥನನ್ನು ಕರೆತರುವುದಕ್ಕಾಗಿ ದೂತರನ್ನು ಕಳುಹಿಸಿದುದು ಎಂಬ 68ನೆಯ ಸರ್ಗಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ಬೇರೆ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗದ ಶಿವಧನುಸ್ಸನ್ನು ರುದ್ರಧನುಸ್ಸನ್ನು ಎತ್ತಿ ಅದಕ್ಕೆ ನಾಣನ್ನು ಬಿಗಿದು ಬಗ್ಗಿಸಿ ಅದನ್ನು ಹೆದೆಯೇರಿಸುವ ವೇಳೆಗೆ ಆ ಧನುಸ್ಸೇ ಮುರಿದು ಹೋಗುತ್ತದೆ. ಬಹುಶಃ ಭಗವಂತನಾದ ಶ್ರೀರಾಮಚಂದ್ರನಿಗೆ ಸೀತೆಯನ್ನು ಒಪ್ಪಿಸಬೇಕಾದುದರಿಂದ ಈವರೆಗೂ ಅದನ್ನು ಬೇರೆ ಯಾರಿಂದಲೂ ಅಲ್ಲಾಡಿಸುವುದು ಸಾಧ್ಯವಾಗಿರಲಿಲ್ಲ. ಶಿವಧನುಸ್ಸು ವಾಸ್ತವದಲ್ಲಿ ವೀರ್ಯ ಶುಲ್ಕವೆಂಬಂತೆ ಜನಕನು ಇಟ್ಟಿದ್ದರು. ಮೂಲತಃ ಅದು ಸೀತೆಗೆ ಯೋಗ್ಯನಾದಂತಹ ಮಹಾಲಕ್ಷ್ಮಿ ಸ್ವರೂಪಳಾದ ಲಕ್ಷ್ಮೀ ಸ್ವರೂಪಳಾದ ಸೀತೆಗೆ ಯೋಗ್ಯನಾದಂತಹ ನಾರಾಯಣ ಸ್ವರೂಪನಾದ ಶ್ರೀರಾಮಚಂದ್ರನ ಬರುವಿಕೆಗೆ ಕಾಯುವ ಸಲುವಾಗಿ ವೀರ್ಯ ಶುಲ್ಕವಾಗಿ ಆ ಧನುಸ್ಸು ಇಡಲ್ಪಟ್ಟಿತ್ತೇನು. ಶ್ರೀರಾಮಚಂದ್ರನು ಯಾರು, ಆತ ನಾರಾಯಣ ಸ್ವರೂಪನು ಹೌದೋ ಅಲ್ಲವೋ ಎಂಬುದು ಲೋಕಕ್ಕೆ ತಿಳಿಯಬೇಕಲ್ಲವೇ? ಆ ಕಾರಣದಿಂದಾಗಿ ಶಿವಧನುಸ್ಸಿನ ನಿಮಿತ್ತವಾಗಿ ಭಗವಂತನ ನಿಜ ಸ್ವರೂಪದ ಪರಿಚಯವಾಯಿತು. ಆದರೂ ಕೂಡ ಶ್ರೀರಾಮಚಂದ್ರನು ಅತ್ಯಂತ ವಿನಯದಿಂದಲೇ ನಾನು ನನ್ನ ಪ್ರಯತ್ನವನ್ನು ಮಾಡಿದೆ ಎಂದು ಜನಕನಲ್ಲಿಯೂ ಗುರುಗಳಾದ ವಿಶ್ವಾಮಿತ್ರರಲ್ಲಿಯೂ ಶರಣಾಗುತ್ತಾನೆ. ಜನಕನಿಂದ ಆಜ್ಞಾಪಿಸಲ್ಪಟ್ಟ ದೂತರು ಬಹಳ ವೇಗದಿಂದ ಪ್ರಯಾಣ ಮಾಡಿ ಬಹುದೂರದವರೆಗೆ ಹೋದ ಮೇಲೆ ಕುದುರೆಗಳು ಬಹಳವಾಗಿ ಬಳಲಿರುವುದನ್ನು ನೋಡಿ ದಾರಿಯಲ್ಲಿ ನಡುವೆ 3 ರಾತ್ರಿಗಳವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡು ಆಮೇಲೆ ಹೊರಟು ಅಯೋಧ್ಯೆಯನ್ನು ಸೇರಿದರು. ದಶರಥನ ಅರಮನೆಯ ಬಾಗಿಲಿಗೆ ಹೋಗಿ ಅಲ್ಲಿದ್ದ ದ್ವಾರಪಾಲಕರನ್ನು ನೋಡಿ, ಎಲೈ ದ್ವಾರಪಾಲಕರೇ, ನೀವು ಈಗಲೇ ಹೋಗಿ ಜನಕರಾಜನ ಪಟ್ಟಣದಿಂದ ಕೆಲವು ದೂತರು ಬಂದಿರುವರು ಎಂದು ನಿಮ್ಮ ರಾಜನಿಗೆ ತಿಳಿಸಬೇಕು ಎಂದರು. ದ್ವಾರಪಾಲಕರು ದಶರಥನಿಗೆ ಈ ವಿಷಯವನ್ನು ತಿಳಿಸಲು ರಾಜನು ಒಡನೆಯೇ ಇವರನ್ನು ಕರೆತರುವಂತೆ ಅಪ್ಪಣೆ ಮಾಡಿದನು. ಆ ದೂತರೆಲ್ಲರೂ ಅರಮನೆಯೊಳಗೆ ಪ್ರವೇಶಿಸಿ ಅಲ್ಲಿ ವಯೋವೃದ್ಧನಾಗಿ ಇಂದ್ರ ವೈಭವದಿಂದ ಪ್ರಕಾಶಿಸುತ್ತಿರುವ ದಶರಥ ರಾಜನನ್ನು ಕಂಡು ಅವನಿಗೆ ಭಯಭಕ್ತಿಗಳಿಂದ ಕೈಮುಗಿದು ನಿಂತಿದ್ದರು. ಆತನ ಸೌಜನ್ಯವನ್ನು ನೋಡಿದೊಡನೆಯೇ ಅವರ ಮನಸ್ಸಿನ ಭಯವೆಲ್ಲವೂ ಹೋಗಲು ಮೃದು ವಾಕ್ಯದಿಂದ ಆತನನ್ನು ಕುರಿತು, ಎಲೈ ಮಹಾರಾಜನೇ, ಮಿಥಿಲಾ ಪಟ್ಟಣದ ದೊರೆಯಾದ ಜನಕನು ಬಾರಿ ಬಾರಿಗೂ ತಮ್ಮ ಕ್ಷೇಮವನ್ನು ವಿಚಾರಿಸಿದುದಲ್ಲದೆ ತಾವು ನಡೆಸಿಕೊಂಡು ಬರುವ ಅಗ್ನಿಹೋತ್ರಾದಿಗಳು ತಮ್ಮ ಮಂತ್ರಿ ಪುರೋಹಿತಾದಿಗಳಿಗೂ ಕುಶಲವನ್ನು ಕೇಳುವಂತೆ ಹೇಳಿರುವನು. ವಿಶ್ವಾಮಿತ್ರನ ಅನುಮತಿಯಿಂದ ತಮಗೆ ಒಂದು ಮಾತನ್ನು ಹೇಳಿ ಕಳುಹಿಸಿರುವನು. ಆ ಜನಕನ ಮಾತು ಏನೆಂದರೆ, ನಾನು ಪ್ರಿಯಪುತ್ರಿಯಾದ ಸೀತೆಯನ್ನು ವೀರ್ಯ ಶುಲ್ಕೆಯನ್ನಾಗಿ ಪ್ರತಿಜ್ಞೆ ಮಾಡಿರುವ ವಿಷಯವು ನಿಮಗೆ ವಿದಿತವಾಗಿರಬಹುದು. ಈ ವಿಷಯದಲ್ಲಿ ಅನೇಕ ರಾಜರು ಪ್ರಯತ್ನಪಟ್ಟು ನಿರ್ವೀರ್ಯರಾಗಿ ತಮಗುಂಟಾದ ಆಶಾಭಂಗದಿಂದ ನನ್ನ ಮೇಲೆ ಕೋಪಗೊಂಡು ನನ್ನನ್ನು ಎದುರಿಸಿ ಕೊನೆಗೆ ಪರಾಜಿತರಾಗಿಯೂ ಹೊರಟು ಹೋದರು. ಎಲೈ ಮಹಾರಾಜನೇ, ಈಗ ವಿಶ್ವಾಮಿತ್ರನೊಡನೆ ಬಂದ ವೀರರಾದ ನಿನ್ನ ಮಕ್ಕಳು ತಮ್ಮ ವೀರ್ಯಾತಿಶಯವನ್ನು ತೋರಿಸಿ ನನ್ನ ಮಗಳಾದ ಸೀತೆಯನ್ನು ಕೈ ಸೇರಿಸಿಕೊಂಡರು. ರಾಜರ ವೀರ್ಯವನ್ನು ರಕ್ಷಿಸುವುದಕ್ಕಾಗಿ ಪರೀಕ್ಷಿಸುವುದಕ್ಕಾಗಿ ಇಟ್ಟಿದ್ದ ದಿವ್ಯ ಧನುಸ್ಸು ಮಹಾತ್ಮನಾದ ರಾಮನಿಂದ ಅನೇಕ ಜನಗಳ ಮುಂದೆ ನಿಮಿಷ ಮಾತ್ರದಲ್ಲಿ ಮುರಿಯಲ್ಪಟ್ಟಿತು. ಆದುದರಿಂದ ವೀರ್ಯ ಶುಲ್ಕೆಯಾಗಿರುವ ಆ ಸೀತೆಯನ್ನು ಮಹಾತ್ಮನಾದ ರಾಮನಿಗೆ ಕೊಟ್ಟು ನನ್ನ ಪ್ರತಿಜ್ಞೆಯನ್ನು ಪೂರ್ತಿ ಮಾಡಬೇಕೆಂದು ಅಪೇಕ್ಷಿಸಿರುವೆನು. ನೀನು ಇದಕ್ಕೆ ಅನುಮತಿಸಬೇಕು. ನಿನ್ನ ಕಡೆಯ ಮಂತ್ರಿಗಳನ್ನು, ಪುರೋಹಿತರನ್ನು, ಉಪಾಧ್ಯಾಯರನ್ನು ಈಗಲೇ ಸಂಗಡ ಕರೆದುಕೊಂಡು ಇಲ್ಲಿಗೆ ಬಂದು ನಿನ್ನ ಮುದ್ದು ಮಕ್ಕಳಾದ ರಾಮಲಕ್ಷ್ಮಣರನ್ನು ನೋಡಬೇಕು. ಎಲೈ ರಾಜೇಂದ್ರನೇ, ನಿನ್ನ ಪುತ್ರನ ವಿವಾಹೋತ್ಸವವನ್ನು ನೀನು ಕಣ್ಣಾರೆ ಕಂಡು ಸಂತೋಷವನ್ನು ಹೊಂದುವುದಲ್ಲದೆ ನಿನ್ನ ಆಗಮನದಿಂದ ನಮ್ಮನ್ನು ಸಂತೋಷಪಡಿಸಬೇಕು ಎಂದು ಬಹಳ ವಿನಯದಿಂದ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವೆನು. ಈ ವಿಷಯದಲ್ಲಿ ವಿಶ್ವಾಮಿತ್ರನು ಶತಾನಂದನು ಮನಃಪೂರ್ತಿಯಾಗಿ ಸಮ್ಮತಿಸಿರುವರು ಎಂದು ಹೇಳಿ ಆ ದೂತರು ಭಯಭಕ್ತಿಗಳಿಂದ ನಿಂತಿದ್ದರು.
ದಶರಥನು ಈ ವಾಕ್ಯವನ್ನು ಕೇಳಿ ಬಹಳ ಸಂತೋಷಪಟ್ಟು ವಸಿಷ್ಠ ವಾಮದೇವಾದಿ ಪುರೋಹಿತರಿಗೂ ಇತರ ಮಂತ್ರಿಗಳಿಗೂ ಈ ಶುಭ ವೃತ್ತಾಂತವನ್ನು ಸೂಚಿಸುವುದಕ್ಕಾಗಿ ಅವರನ್ನು ಕರೆದು, ಆರ್ಯರೇ, ವಿಶ್ವಾಮಿತ್ರನ ವಶಕ್ಕೆ ಒಪ್ಪಿಸಲ್ಪಟ್ಟ ನಮ್ಮ ಮಕ್ಕಳಿಬ್ಬರು ಈಗ ಜನಕರಾಜನ ಪಟ್ಟಣದಲ್ಲಿರುವರಂತೆ. ಮಹಾತ್ಮನಾದ ಜನಕನು ಅವರ ವೀರ್ಯಕ್ಕೆ ಮೆಚ್ಚಿ ತನ್ನ ಮಕ್ಕಳನ್ನು ರಾಮನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದೆಣಿಸಿ ಆ ವಿಷಯವನ್ನು ನಮಗೆ ಹೇಳಿ ಕಳುಹಿಸಿರುವನು. ಈ ಸಂಬಂಧವು ನಿಮಗೆ ಅಭಿಮತವಾಗಿದ್ದರೆ ಸಾವಕಾಶ ಮಾಡದೆ ಈಗಲೇ ನಾವು ಆತನ ಪಟ್ಟಣಕ್ಕೆ ಹೊರಡಬೇಕು. ಅದಕ್ಕೆ ಸನ್ನಾಹವನ್ನು ಮಾಡಿರಿ ಎಂದನು. ಇಲ್ಲಿ ದಶರಥನ ಪುತ್ರರೇ ಆದರೂ ದಶರಥನಿಗೆ ತನ್ನ ಮಕ್ಕಳ ಮದುವೆ ವೈಯಕ್ತಿಕ ವಿಷಯವಾದರೂ ಮುಂದೆ ಶ್ರೀರಾಮಚಂದ್ರನು ರಾಜ್ಯದ ರಾಜನಾಗಲಿರುವವನು. ಆದ್ದರಿಂದ ಆತನ ಪತ್ನಿಯಾಗಿ ಬರುವವಳ ಕುರಿತು ಮಂತ್ರಿಗಳು ಕೂಡ ಆಲೋಚನೆ ಮಾಡಿ ತಮ್ಮ ನಿರ್ಧಾರವನ್ನು ತಿಳಿಸಬೇಕಾಗುವುದು. ಅದಕ್ಕೆ ಅಲ್ಲಿದ್ದ ವಸಿಷ್ಠಾದಿ ಮಹರ್ಷಿಗಳು ಮಂತ್ರಿಗಳು ಬಹಳ ಸಂತೋಷದಿಂದ ಅನುಮತಿಸಲು, ಆಮೇಲೆ ದಶರಥನು ಅತ್ಯುತ್ಸಾಹದಿಂದ ನಾಳೆಯೇ ಪ್ರಯಾಣ ಮಾಡಬೇಕೆಂದು ಮಂತ್ರಿಗಳಿಗೆ ಅಪ್ಪಣೆ ಮಾಡಿದನು. ಅದರಂತೆಯೇ ರಾಜಭಕ್ತಿಯುಳ್ಳ ಆ ಮಂತ್ರಿಗಳೆಲ್ಲರೂ ದಶರಥನು ತಮ್ಮನ್ನು ಗೌರವಿಸಿದುದಕ್ಕಾಗಿ ಬಹಳ ಸಂತೋಷಪಟ್ಟು ಬೆಳಗಾಗುವುದನ್ನೇ ನಿರೀಕ್ಷಿಸುತ್ತಾ ಕುತೂಹಲದಿಂದ ಆ ರಾತ್ರಿಯನ್ನು ಕಳೆದರು. ಇಲ್ಲಿಗೆ 68ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.